ಇದ್ದವನು ಏನು ಮಾಡಬೇಕು, ಕೊಡೋನ್ಗೆ ಅವನು ಫಸ್ಟು ನಾನು ಮುಂಚೆಗಡೆ ಹೊಲ ಕೊಡ್ತಾನೆ, ಇಂಚ್ ಕಡೆ ಹೊಲ್ದೊಂದು ದಾರಿ ಬರ್ತಾನೆ, ಅವ್ನು ಕಾಂಪೌಂಡ್ ಹಾಕ್ತಾನೆ ಬಂದು ಗೌರ್ಮೆಂಟ್ನವನು. ಹಿಂದ್ಲೊಲ್ಗೆ ನಾನು ಹೆಂಗೆ ಹೋಗೋದು? ಈ ಮುಂದ್ಲೊಲ್ದವ್ನು ಸುಮ್ಮನೆ ಇರ್ಬೇಕು ತಾನೆ. ಈ ಮುಂಚೆ ಕಡೆ ಹೊಲ್ದವ್ನು ನಾನು ಕೊಡಲೇ ಅಂದರೆ ಹಿಂದ್ಲೊಲ್ದವ್ನು ಏನು ಮಾಡ್ತಾನೆ? ಆಯ್ತೆ, ಮುಂಚೆ ಕಡೆ ಹೊಲ್ದವನೇ ನಾನು ಕೊಡ್ತೀನಿ ಅಂತ ಕುಂತವನೆ. ಅದಕ್ಕಾಗೇ ಯಾವುದು ಕೊಡೋದು ಬೇಡ, ಜಮೀನಾಗೆ ಇರಲಿ. ನೀವು ಕೊಡಬೇಕಾದ್ರೆ ಇನ್ನೊಂದು ಕಡೆ ಹೋಗಿ ಸಂಬಳ ಗೆದ್ಬೇಕಾದ್ರೆ ಅನ್ನ ತಿನ್ನಿರಿ, ಇಲ್ಲವೇ ಭೂಮಿ ತಾಯಿಲಿ ಗೇಯಕ್ಕಾಗಲಿಲ್ಲ ಅಂದರೆ ಕೂಲಿ ಮಾಡ್ಕೊಂಡು ತಿನ್ನಿರಿ ಅಂತ ಇಷ್ಟು ಹೇಳಿ, ಈಗ ನಾವು ಕೊಡ್ತೀವಿ ಅಂದರೆ ನೀನು ಕೊಡ್ತೀಯಪ್ಪ, ಇಲ್ಲಿ ನೀನು ಇಲ್ಲಿ ಕೊಟ್ಬಿಡ್ತೀಯ, ಅಲ್ಲಿ ನನ್ನ ಹೊಲ ಅದೇ, ಇಲ್ಲಿ ಕಾಂಪೌಂಡ್ ಮಾಡ್ತೀವಿ, ಆ ಹೊಲಕ್ಕೆ ನಾನು ದಾರಿ ಎಲ್ಲಿ ಕೊಟ್ಟನು? ನಾನು ಹಣ ಕೊಟ್ಟವನಿ ಕಣೋ ಗೌರ್ಮೆಂಟು, ನಾನು ಹಣ ಕೊಟ್ಟಿದ್ದೀನಿ, ಜಾರಿ ಬಿಡಲ್ಲೇ, ಅಲ್ಲಿ ತಂತಿನೋ ಬೇಲಿನೋ ಯಾವುದೋ ಮಾಡಿಬಿಡ್ತಾನೆ, ನಾನು ಮುಂದಕ್ಕೆ ಹೋಗೋ ದಾರಿ ಯಾವುದು? ಆ ದಾರಿನೆಲ್ಲ ಕೊಡಿಸ್ಕೊಟ್ಟತ್ತೆ ಗೌರ್ಮೆಂಟು. ಕೊಡಿಸ್ಕೊಟ್ರು ಕೊಡುವ. ಆಯ್ತಾ, ನಮ್ದೇನು ಸಾನೆಲ್ಲ ಒಂದು ಕಲೆ ಎಕರೆ ಅಲ್ಲಿ ಹಳ್ಳ ಸೋದ್ರದ ಹತ್ರ ಬಿಡದಿ ಪಕ್ಕದಲ್ಲೇ. ಹಾಂ, ಕೊಡುವ. ಆಯ್ತೇನವ, ಬಿಡಲ್ಲ ಅಂದ್ರೆ ನಮ್ಗೆ ದಾರಿ ಬಿಡಲ್ಲ ಅಂದ್ರೆ ನಾವು ಜಮೀನು ಬಿಡಲ್ಲ. ಜಮೀನು ಯಾಕೆ ಕೊಡುವ? ಹಾಂ, ಅಲ್ಲೂ ಹೋಯ್ತದೆ, ಕೊಯ್ರು ಆಯ್ತದೆ ನಮ್ದು. ಆ ಮುನ್ನಲ್ದೂ ನಾನು ಕೊಡ್ತೀನಿ ಅಂತಾನೆ. ನಾನು ಇದು ಬೇಕಣಪ್ಪ 1.5 ಎಕರೆ, ಇದು ನಮ್ಗೆ ಜೀವನಕ್ಕೆ ಬೇಕೇ ಬೇಕು ಅಂತ ನಾನು ಕುಂತವ್ನಿ. ಇಲ್ಲ ಕಣ ಅಂತ 18 ಎಕರೆ ಇದ್ದಾವೆ, ನಾನು ಕೊಡ್ತಾನೆ. ನನಗೆ ದಾರಿ ಏನು ಮಾಡಬೇಕು? ಗೌರ್ಮೆಂಟ್ ಬಂದು ದಾರಿ ಬಿಡಿಸ್ಕೊಟ್ಬಿಡ್ಲಿ, ನನಗೆ ಬಿಡ್ತೀನಿ. ಹಾಂ, ಮಾಮೂಲಾಗಿ ನಮ್ಮದು ಬಂಡಿ ಜಾಡು ಹೋಗ್ಬೇಕಲ್ಲಿ, ಬರೀ ಕಾಲು ದಾರಿ ಬಿಟ್ಬಿಟ್ಟು ನೀನು ಹೋಗೋ ನೋಡ್ಕೊಟ್ಟೋದ್ರೆ ನಾವು ಗೊಬ್ಬರ ಕೊಡು ಹೊಡಿಬೇಕಾರೆ ಹೊಲ್ಕೆ ಹೆಂಗೆ ಹೋಗುವ? ಹೊಡ್ಕೊಂಡೇ ತಾನೆ ಹೋಗ್ಬೇಕು. ಅದೇ ರೀತಿನೇ ಇವಾಗ ನಾವೇನು ಮಾಡ್ತಾಯಿದ್ದೀವಿ ಗೊತ್ತೇ? ನೀನು 18 ಎಕರೆ ಜಮೀನಲ್ಲಿ ಕೊಡ್ತಿದ್ದಾನೆ, ನಂದು 1.5 ಎಕರೆ ಅಲ್ಲ ಅದೇ ತಾನೆ. 1.5 ಎಕರೆಗೆ ನನಗೆ ರೋಡ್ ಬಿಟ್ಬಿಟ್ಟು ನೀನು ಜಮೀನು ಕೊಡು. ನೀನು ಗೌರ್ಮೆಂಟ್ ಅದು ಹೆಂಗೆ ಸಾಕತ್ತ ಬೇಲಿ ಹಾಕಲಿ. ಅದು ಇಲ್ಲದೆ ನಾವೀಗ ಜಮೀನು ಮಾರ್ಕೊಬಿಟ್ಟು ಇನ್ನು ಇದಕ್ಕೆ ಇಂಟ್ರೆಸ್ಟೆಡ್ ಏರಿಯಾಕ್ಕೆ ಕೂಲಿಗೆ ಹೋಯ್ತು ಅಂದ್ರೆ ಸಾಕೋಗುತ್ತೆ, ಹೋಗೋ ಆಚೆ ಅಂತಾರೆ. ಏನು ಕೆಲಸ ಕೊಟ್ಟಾರೋ? 60 ವರ್ಷ ಆಗೋಯ್ತು, ಹೋಗೋದು ನಿನಗೆ ಕೆಲಸ, ಯಾವ ಕೆಲಸ ಮುಂದೆ ಅಂತಾರೆ. ಆಯ್ತೆ, ನಾವು ಭೂಮಿ ತಾಯಿಲಿ ತಾನೇ ತಿನ್ನಬೇಕು, ಅನ್ನ ಬೆಳೆದು ಭೂಮಿ ತಾಯಿಲೆ ಇನ್ನೂ 5 ವರ್ಷ ದುಡಿತೀವಿ ಹಿಂಗೆ ಇದ್ರೆ. ಆಮೇಲೆ ಹಾಂ, ಅವ್ನು ಸಹಿಸನಿರೋ ಗಂಟ ಮಾಡೋದು, ನಿನ್ನ ಸಾಯೋ ನನ್ನ ಮಗನೇ ನನ್ನೊಳಗೆ ಹಾಕು ಅಂತಾನೆ. ಆಯ್ತೆ, ಆ ಭೂಮಿ ತಾಯಿ ಕೊಟ್ಟಿರೋಳು ಜನ್ಮ ಅವಳೆ, ಇಂಚೆ ಒಂದಿನ ಮುಚ್ಕೊಳ್ಳೋಳು ಅವಳೇನೆ. ನೀನು ಗೌರ್ಮೆಂಟ್ ಮುಚ್ಚಿಬಿಟ್ಟೈತೆ ನಮ್ಮನ್ನು ತಗೊಂಡೋಗಿ. ಏನಪ್ಪ ಹಂಗದೇ ತಾಯೇ, ನಾವು ಕೊಯ್ರಿಗೆ ಬಿಡೋಲ್ಲ, ಅಲ್ಲಿ ಕಾಯ್ಕೊಂಡು ಕೂತಿದ್ದೀವಿ. ಅಂದ್ರೆ ಏನ್ ಹೇಳ್ತಾರೆ ಗೊತ್ತಾ, ಅದು ಫಲವತ್ತಾಗಿಲ್ಲ, ಅಲ್ಲಿ ಏನೇ ಬೆಳೆದ್ರು ಕ್ಯಾನ್ಸರ್ ಅಳುಮುಳು ಕಾಯಿಲೆಗಳು ಬರ್ತವೆ. ಬೈರ್ಮಂಗಲದ ಕೆರೆ ನೀರು ಬರ್ತದೆ, ಕ್ಯಾನ್ಸರ್ ಐತೆ, ನಮ್ಮ ಹೊಲಕ್ಕೆ ಬರೋದಿಲ್ವಲ್ಲ ಬೈರ್ಮಂಗಲದ ಕೆರೆ. ಗೌರ್ಮೆಂಟ್ ಹೇಳಿ ಬಿಟ್ರೆ ಅಲ್ಲಿ ಆಯ್ತೇನಪ್ಪ, ಬೈರ್ಮಂಗಲದ ಕೆರೆ ನೀರು ನಮಗೆ ಬರೋಲ್ಲ, ಬೋರ್ ಹಾಕ್ಸ್ಕೋಬೇಕು ನಾವು. ಬೈರ್ಮಂಗಲದ ಕೆರೆ ನೀರು ಹೋಯ್ತದೆ ಈ ಕೊಳಗನಳ್ಳಿ ಕಡೆ ಗೋಪಳ್ಳಿ ರೂಟ್ಲಿ, ಅವ್ರಿಗೆ ಬಂದರೂ ಬರಲಿ, ರೋಗ ಪಾಪ ಇರಲಿ, ನಾವು ಹಳ್ಳ ಸರದ ಕಡೆ ಇರ್ತೀವಿ ಗಟ್ಟಿಯಾಗಿ. ಏನೇನು ಬೆಳೆ ಹಾಕಿದ್ರಿ ನೀವು? ನಮ್ಮದು ರಾಗಿ, ಈ ಜೋಳ ಇವೇ ಹಾಕೊಂಡು ಬೆಳೀತಾ ಇರೋದು. ನಮ್ಗೆ ಯಾವ ನೋಟಿಸು ಇನ್ನೂ ಬರಲಿಲ್ಲ. ನಾವೇ ಹಾಕ್ಕೊಂಡು ತಗೊಳ್ಳಿ, ನೋಟಿಸ್ ಏನಕ್ಕೆ ಬೇಕು ನನಗೆ? ನೋಟಿಸ್ ಕೊಟ್ಬಿಟ್ಟವೆ ಕಣೆ, ನೀನು ಜಮೀನು ಬಿಡ ಅಂತಾರೆ. ಯಾಕೆ ಬೇಕು ನಮ್ಗದು? ಯಾರು? ಅದು ನಮಗೆ ಜಮೀನು ಕೊಟ್ಬಿಡ್ಲಿ ಬಿಡ್ರಿ, ನಾವು ಬಿಟ್ಬಿಡುವ. ಅವನು ಕೊಡೋದು 2,80,00,000 ದುಡ್ಡು ಕೊಡ್ತಾನೆ. 2,80,00,000 ಎಷ್ಟು ದಿನ ತಿನ್ಬೋದು ನಾವು? ಇಲ್ಲ ಇನ್ಯಾವ್ದಾರ ಸೈಟ್ ಇದ್ದತ್ತೆ ಈ ಬೆಂಗಳೂರು ಕಣಕ್ಕೆ ಕಟ್ಸ್ಬಿಟ್ಬಿಟ್ಟು ಬಾಡಿಗೆ ಜನ ಬರ್ತಾರೆ ಕಡೆ, ಬಾಡಿಗೆ ದುಡ್ಡು ಹೇಳ್ತೀನಿವೆ. ನಮ್ಮ ಹಳ್ಳಿ ಜನದಲ್ಲೇ ಮನೆ ಬಿದ್ದವೆ, ಯಾರಪ್ಪ ಬಂದಾರೆ ನಮ್ಗೆ ಬಾಡಿಗೆಗೆ? ಅದನ್ನ ಏನು ಮಾಡ್ತಾರಂತೆ, ಮಿನಿ ಬೆಂಗಳೂರು ಮಾಡ್ತಾರಂತೆ. ಆ ಮಿನಿ ಬೆಂಗಳೂರು ನಮ್ಗೆ ಬೇಡ ಕಣಪ್ಪ, ಹಳ್ಳ ಸಂದ್ರನೇ ಇರಲಿ. ಬೆಂಗಳೂರು ಏನಿದೆ ಸೇಮ್ ಶಾಪಿಂಗ್ ಮಾಲ್, ನಮಗೆ ಬೇಡ. ಈಗಿನ ಅಲ್ಲಿ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಕೊಟ್ಬಿಟ್ಟು ಅವ್ರು ಹೆಂಡ್ರಿ ಮಕ್ಕಳೆಲ್ಲ ಕೂಲಿಗೆ ಹೋಗ್ತಾರೆ, ನನ್ನ ಮಕ್ಕಳು ಸಾರಾಯಿ ಕುಡ್ಕೊಂಡು ತಿರ್ತಾರೆ, ಎಷ್ಟೋ ಸೊತ್ತು ಹೊಂಟೋದು. ಆಯ್ತೆ, ಅಲ್ಲೊಂದು 5-6 ಹಳ್ಳಿಲಿ ಇಂಡ್ರಿಗಳಲ್ಲಿ ಸಾಕಿ ಬಿಟ್ಕೊಂಡು ರಾತ್ರಿ 11 ಗಂಟೆಗೆ ಬರ್ತಾರೆ. ಮನೇಲಿರೋ ಮಕ್ಕಳುಗಳು ಏನು ಎಲ್ಲಿ ತಿಂತಾರೆ? ಅನ್ನ ತಾನೇ ತಿನ್ನಬೇಕು. ಅವಳು 11 ಗಂಟೆಲಿ ಬಂದು ಮಾಡಿಕೋ ಗಂಟೆ ಮಕ್ಕಳು ಹಂಗೆ ಕುಂತ್ಕೊಂಡವೆ, ಬಿದ್ಕೋತವೆ. ಇಲ್ಲ ನಮ್ಮ ಕೈಲಾಗತ್ತೆ ಮಾಡಿಕೆ ಮಕ್ಕಳಿಗೆ. ಹೆಣ್ಮಕ್ಳು ಕೆಲ್ಸಕ್ಕೆ ಹೋಗ್ತಾರೆ ಅಂತೀರಾ? ಗಂಡು ಎಲ್ಲರೂ ಹೋಯ್ತಾರೆ ಕೆಲಸಕ್ಕೆ. ಹೆಣ್ಮಕ್ಳುಗಳು ಕೆಲ್ಸಕ್ಕೆ ಹೋಗ್ತಾರಲ್ಲ, ಸೆಕೆಂಡ್ ಶಿಫ್ಟು ರಾತ್ರಿ ಒಂದು 11 ಗಂಟೆಗೆ. 11 ಗಂಟೆಗೆ ಸೆಕೆಂಡ್ ಶಿಫ್ಟು ಅಂದಾಗ 12 ಗಂಟೆಗೆ ಸೆಕೆಂಡ್ ಶಿಫ್ಟಲ್ಲಿ ಬಂದು ಇವರು ಮನೆಗೆ ಬರೋದಕ್ಕೆ 12 ಗಂಟೆ. ಆ ಗಂಡ ಸಾರೇ ಕುಡ್ಬಿಟ್ಬಿಟ್ರೆ ಎಲ್ಲೇ ಮುಂಡೆ ಇಟ್ಟು ಮಾಡಲಿಲ್ಲ ಅಂದ್ಕೊಂಡು ತರಿಬೇಕಾಯ್ತದೆ. ಹಂಗೆ ಮಾಡ್ತೀವಿ. ನೀನು ಹೋಗಿ ಅಂತ ಹೇಳಿದ್ದೀನಿ ನನ್ನ ಕೆಲಸಕ್ಕೆ, ನಮ್ಮ ಹೊಲ್ದಲ್ಲಿ ಗೆದ್ರೆ ಆಗಲ್ತೇನೆ ಮುಂಡೆ ಅಂತೀವಿ. ಅವಳೇನು ಮಾಡ್ತಾಳೆ, ಹೊಲ್ದಲ್ಲಿ ಯಾಕೆ ಬೊಗ್ಗು ಸತ್ಯ ಇರಬೇಕು, ಕಳೆ ಕಿಳಿಬೇಕು. ಇದಾದ್ರೆ 20 ಅನ್ನದ ಬಾಕ್ಸ್ ಹಾಕ್ಕೊಂಡು ಹೋಗ್ಬೋದು ಫ್ಯಾಕ್ಟ್ರಿಗೆ. ಆ ಜೀವನ ಮಾಡೋದು ಹೆಂಗೆ ನಾವು?
ಆಯ್ತೇನವ ಅದಕ್ಕಾಗಿ ಹೆಂಗಸ್ರು ಹೋಗ್ಬೇಡ್ರಿ ಎಲ್ಲೂ ಹೋಗ್ಬೇಡ್ರಿ ಯಾವ ಫ್ಯಾಕ್ಟ್ರಿನೂ ಬೇಡ ಜಮೀನಲ್ಲಿ ಗೇರಿ ಅನ್ನೋದೇನು ರೀ ಜಮೀನಲ್ಲಿ ಏನು ಟೈಮಿಂಗ್ಸು? ಹಾಂ ಜಮೀನಲ್ಲಿ ಏನು ಟೈಮಿಂಗ್ಸು? ಏನು ಟೈಮಿಂಗ್ಸ್ ಇರೋ ವಾತಾವರಣದಿಂದ ಸಣ್ಣ ನಮ್ಮ ಭೂಮಿಲಿ ಮಾಡ್ತೀವಿ, ಇನ್ನೊಬ್ರು ಭೂಮಿಗೆ ಹೋಗೋದು ಬೇಡ, ನಮ್ಮ ಭೂಮಿ ತೈಲಿಗೆ ಸಾಕು. 5 ಗಂಟೆಗೆ ರಾಗಿ ಬೆಳೆದ್ರೆ 3 ವರ್ಷ ಅನ್ನ ತಿಂತೀವಿ. ಇವನು ಕೊಡೋ ದುಡ್ಡು ಎತ್ಕೊಂಡು ಲೋಟ್ನ ಮುಡ್ಚಿ ಬೇಗ ಹಾಕೊಳ್ವೆ. ನೀವು ಶ್ರೀಮಂತರಾಗ್ಬಿಡ್ತೀರಲ್ಲ ಒಂದೇ ಸತಿ. ಆಯ್ತಾ ನಮ್ಗೆ ಬೇಡ ಶ್ರೀಮಂತ ಸ್ಥಾನ ಬಡಸ್ತಾನದಲ್ಲಿ ಇರುವ ನೋಡಿ ಪುಟ್ಟು ಮತ್ತೆ ಮೇಲೆ ಸೊಪ್ಪು ಮಾರುವ ಸಾಕು. ಸಾಯೋ ಗಂಟೆ ಇದ್ದಿರಲಿ ನಮ್ಮ ಮಕ್ಕಳಿಗೂ ಇದೇ ಇದ್ದು ಬಿಡಲಿ, ಅವನ ಹಣ ಬೇಡ ನಮಗೆ. ಏನ್ ಹೇಳ್ತೀರಾ ಸರ್ಕಾರಕ್ಕೆ? ಸರ್ಕಾರಕ್ಕೆ ಏನು ಹೇಳುವ, ನಾವು ಹೇಳೋದು ಅಷ್ಟೇ, ಜಮೀನು ಬಿಡಲ್ಲೋ. ಅಲ್ಲ ಒಂದು 5-6 ಊರು ಜಮೀನು ಹೋಯ್ತವೆ, 5-6 ಊರು ಜಮೀನು ಬಿಟ್ಬಿಟ್ಟು 30 ಎಕರೆ 40 ಎಕರೆ ಜಮೀನ್ದಾರರು ಅವರೇ ಅಲ್ಲಿ. ಎಲ್ಲರೂ ಇವ್ರು ಬಿಟ್ಬಿಟ್ಟು 30 ಎಕರೆ 40 ಎಕರೆ ಇರ್ತಾರೆ. ಸಂದೆ ಹೊತ್ತಿಗೆ ಮಾರು ನಾನು ಎಂಡ ಸಾರೆ ಕುಡಿಬೇಕಂತ ಹೀಗೆ ಕೊಡ್ತೀನಿ ಅಂತಾನೆಪ್ಪ. ಹಾಂ ಆಯ್ತೆ ಒಡವೆ ವಸ್ತು ಎಲ್ಲ ಹಾಕ್ಕೊಂಡು ಕಣ್ಣಲ್ಲಿ ನೋಡವಿ ನಾವು. 6 ಹೊಳಿ ಸುತ್ತಲೇ ಲೇಕು ಕೊಟ್ಬಿಟ್ರೆ ಇಂಟ್ರೆಸ್ಟ್ ಗಾಣಾಳು, ಗಿರಿಗುಣ ದೊಡ್ಡಿ, ಚೀಲೂರು, ಅಲ್ಲಿಂದ ತುಂಗಣಿ ಗೇಟು ಎಲ್ಲ ಕೊಟ್ಬಿಟ್ಟು ನೋಡವಿ ಜಮೀನ. ಕೊಟ್ಬಿಟ್ಟು ಅವ್ರು ಹೆಂಡ್ರದೇರು ಕೂಲಿಗೆ ಹೋಗ್ಬೇಕು, ಅವ್ರು ಸಾರೆ ಕುಡ್ಕೊಂಡು ತೋಪೆ ಕುಂತ್ಕೋಬೇಕು ಮಾವನ ತೋಪೆಯಲ್ಲಿ. ಆಯ್ತೇನವ ಆ ಸ್ಥಿತಿ ನಮಗೆ ಬರಲಿಲ್ಲ, ನಾವು ಕೊಡೋನಾರು. ಹಾಂ ಕೊಡಲ್ಲ ಅದರಿಂದ ಏನಾರಾಗಲಿ ಕೊಡೋದಿಲ್ಲ. ಆಯ್ತಾಯ್ತಯ್ಯೇ ಇದನ್ನ ನಾವು ಅನ್ನ ತಿನ್ನಬೇಕಾದ್ರೆ 3 ತಿಂಗಳು 90 ದಿವಸ ಕಷ್ಟಪಡ್ತೀವಿ, 6 ತಿಂಗಳು ಕುಂತ್ಕೊಂಡು ತಿಂತೀವಿ. ಆಯ್ತರೆ ಈ ದುಡ್ಡು ಕೊಟ್ಬಿಟ್ಟು ನಮಗೆ ಆ ದುಡ್ಡು ಎತ್ಕೊಂಡೋಗಿ ನಾವು 3 ತಿಂಗಳಿಗೆ ದುಡ್ಡು ತಿನ್ಕೊಂಡು ನಮ್ಮ ಮಕ್ಳುಗಳು ಕುಡುಕರು ಜಮೀನು ಮರದೆ ಕೊಡೋ ನನ್ನ ಮಗನೇ ದುಡ್ಡು ಅಂದರೆ ಅವ್ರಿಗೆ ದುಡ್ಡು ಎತ್ಕೊಂಡು ಭಾಗ ಮಾಡಿಕೊಟ್ಬಿಟ್ಮೇಲೆ ನಾವು ಹೆಂಡ್ತಿ ಗಂಟ ಏನು ತಿನ್ನಬೇಕು? ಹೆಂಡ್ತಿಗೆ ಒಡವೆ ಮಾಡಿಸ್ಕೊಡ್ತೀರಲ್ಲ? ಹೆಂಡ್ತಿಗೆ ಹೆಂಡ್ತಿ ಒಡವೆ ವರ್ಷ ತೇದಿ ಕುಡಿಬೇಕು ನಾನು ಅಲ್ವೇನವ? ಚಿನ್ನನ ಕತ್ತರಿಸಿ ತಿನ್ನೋದಲ್ಲ, ಅನ್ನನೇ ತಿನ್ನೋದು. ಇವಾಗ ಬೇರೆ ಚಿನ್ನ ಕಮ್ಮಿ ಆಗಿದೆ. ಆಯ್ತಾ ಆ ಚಿನ್ನ ಕಮ್ಮಿ ಆದರೂ ನಮಗೆ ಬೇಡ ತಾಯಿ, ಅನ್ನವೇ ತಿಂತೀವಿ, ಆಮ್ಲಿ ಕುಡಿತೀವಿ ಹೋಗ್ಲಿ. ಅಂದರೆ ನಾವು ರೈತರ ಮಕ್ಕಳು ರೈತರಂಗೆ ಇರಬೇಕು. ನಮಗಿನ್ನೇನು ಸಾನೆ ವ್ಯವಹಾರ ಬೇಡ, ಆ ಗೌರ್ಮೆಂಟ್ ನಮಗೆ ಕೊಡೋದು ಬೇಡ, ಆ ಹಣ ನಾವು ಈಸ್ಕೊಳ್ಳೋದು ಬೇಡ. ನಮ್ಮ ಜಮೀನು ಇರಬೇಕಷ್ಟೇ. ಏನು ಹೇಳ್ತೀರಾ ಡಿ ಕೆ ಸಾಹೇಬ್ರಿಗೆ? ಹಾಂ ಡಿ ಕೆ ಸಾಹೇಬ್ರೆ ಬರ್ರಿ, ಡಿ ಕೆ ಸಾಹೇಬ್ರ ಹತ್ರ ಮಾತಾಡ್ತೀವಿ. ಡಿ ಕೆ ಸಾಹೇಬ್ರಿಗೆ ಇದು ಬಂದುಬಿಟ್ಟಿದ್ದತ್ತೆ ಮಾತಾಡ್ತೀವಿ. ನಿಂತ್ಕೊಂಡು ನ್ಯಾಯದಲ್ಲಿ ಕೇಳೋದಕ್ಕೇನು ಅವನಿಗೆ? ಮುಖ್ಯಮಂತ್ರಿ ಅಲ್ವಾ? ಮುಖ್ಯಮಂತ್ರಿ ಆದರೆ ಅವನಷ್ಟಕ್ಕೆ ನಮಗೇನು ಕೊಟ್ಬಿಟ್ಟಾನೆ ರೈತರಿಗೆ? ಅವರೇ ಅಲ್ವಾ 15 ದಿನ ಆಗ್ತಿದ್ದಂಗೆ ಬಂದು ಬಿಡಿ. ಅಮ್ಮ ಅದೇ ಬಿಡ್ದಿ ಹತ್ರ ಅವನು ತಗೊಂಡವನು 25 ಎಕರೆ, ಅಲ್ಲಿ 25 ಎಕರೆ ತೆಗ್ದವನೆ. ಕೆಚ್ಚಾಕಿ ಮಾಡ್ಬಿಟ್ಟ ಫಸ್ಟ್ ಇವನು ದೇವೇಗೌಡ. ಆಯ್ತಾ 1070ರಲ್ಲೇ ಕುಮಾರಸ್ವಾಮಿ ಕೆಚ್ಚಾಕಿ ಮಡಗ್ಬಿಟ್ಟ. ಅವತ್ತು ಅವ್ನು ಕೆಚ್ಚಾಕಿ ಮಡಗಿರೋದಕ್ಕೆ ಇವತ್ತು ಎತ್ಕೊಂಡು ಇವನು ಅವನು ಬಂದು ಸಣ್ಣಾಗತ್ತೆ ನಾಗ್ಲಾಡೋದು ಕುಮಾರಸ್ವಾಮಿಗೆ ಏನು ಕೊಂಬಿಟ್ಬಿಟ್ಟಿದ್ದೇವೆ ಅವನಿಗೆ. ಆಯ್ತಾ ಬರಲಿ ಬೈರ್ಮಂಗಲದಲ್ಲಿ ನೆನ್ನೆ ಹುಟ್ಟಾಕಿದ್ರು, ಬರಲಿ ಬೈರ್ಮಂಗಲಕ್ಕೆ ಮಾತಾಡುವ ತಪ್ಪೇನು? ಅಲ್ಲಿ ನಿಂತ್ಕೊಂಡು ಮಾತಾಡುವ ಅವನೊಂದಿಗೆ. ಡಿ ಕೆನೂ ಬರಲಿ, ಸೂರ್ಯನೂ ಬರಲಿ, ನಿಮ್ಮ ಇವನು ಕುಮಾರಸ್ವಾಮಿನೂ ಬರಲಿ, ದೇವೇಗೌಡನೂ ಬರಲಿ. ದೇವೇಗೌಡ 300 ಎಕರೆ ಜಮೀನು ಹೊಡೆದಿದ್ದ ಎಲ್ಲಿ ಕಡೆಗುಡ್ಡಲ್ಲಿ. ಆ ಡಿ ಕೆ ಹೆಂಗೋ ಇದು ಮಾಡಿ ಬಡವ್ರಿಗೆ ಹಂಚ್ಕೊಟ್ಟ. ಅವನೇನು ಮಾಡ್ಕೊಳ್ಳಿಲ್ಲ. ಕನಕಪುರ ತಾಲೂಕಲ್ಲಿ ಇರೋವಂಥ ಜನಕ್ಕೆ ರೇಷನ್ ಕಾರ್ಡು ವೋಟ್ನ ಕಾರ್ಡು ಇರೋವಂಥ ಜನಕ್ಕೆ ಬೇರೆ ದೇಶದವ್ರಿಗೆ ಕೊಡಬೇಡ್ರಿ. ಕನಕಪುರದಲ್ಲಿ ಮನೆ ಇಲ್ದಿದ್ದವ್ರಿಗೆ ಇಷ್ಟೆಷ್ಟಾಗಲ್ಲ ಮನೆ ಮಾಡಿರಿ ಅಂದ್ಬಿಟ್ಟು 60,000 ಕಾಸು ಇಸ್ಕೊಂಡು ಮನೆಗೆ ಬೀಗ ಹಾಕಿ ಬರೀ 60,000ಕ್ಕೆ ಮನೆ ಬಿಟ್ಟವನೇ. ದೇವೇಗೌಡ ಉಂಡೇನ ಹೊಡಿಗೆ ಮಾಡಿದ್ದ. ಆಯ್ತನವ ನ್ಯಾಯದಲ್ಲಿ ನಮಗೂ ಗೊತ್ತದೆ. ದೇವೇಗೌಡ್ರಿಗೆ ಇವನು ಕುಮಾರಸ್ವಾಮಿ ಹೇಳ್ಬಿಟ್ಟು ಅವತ್ತು ಏನಂತ ಡಿ ಕೆ ರಪ್ಪ ಬೆಳಗ್ಗೆ ಕೆಂಪೇಗೌಡ ಉಳ್ಳಿ ಕಾಳು ಅಳ್ದಿದ್ನೋ ಹುಣಸೆ ಬೀಜ ಅಳ್ದಿದ್ನೋ ಅಂತ. ಉಳ್ಳಿ ಕಾಳು ಅರ್ಧ 10 ಊರು ಕೊಟ್ಟವನೇ ಉಳ್ಳಿ ಕಾಳನ್ನ. ದೇವೇಗೌಡ ಕೊಟ್ಟಿದ್ದಾರೆ? ಹಾಂ ಡಿ ಕೆ ರಪ್ಪ ಕೊಟ್ಟವನೇ. ನಲ್ಲಹಳ್ಳಿ, ಮುಳ್ಳಹಳ್ಳಿ, ಗೊಲ್ಲಹಳ್ಳಿ ಆಯ್ತಾ ಒಡಕೆ ದೊಡ್ಡಿ, ಹೊಸದೊಡ್ಡಿ, ಚುಂಚಿ, ಅಡಿಕೆ ತಗೊಂಡ ನಾವು ತೋರಿಸ್ತೀವಿ ಯಾರು ಈಸ್ಕೊಂಡು ಹೋಗಿ ತಿಂದವ್ರೆ ಅನ್ನೋದ. ಆಯ್ತನವ ಯಾಕವ್ವ ನಿನ್ನ ಕುಟುಂಬಕ್ಕೂ ನೀನು ಮುಂದೆ ಮಾಡ್ಕೊತೀನಿ. ನಮ್ಮ ಕುಟುಂಬ ಹಂಗೆ ತಾನೇ ಜಮೀನಾಗಿ ಬಿಟ್ಬಿಡುವ ಇವತ್ತು ನಾವು. ಜಮೀನು ಬಿಟ್ಬಿಟ್ಟು ಅವ್ರು ಹೇಳ್ತಾರಂತ ಹಣ ಇಸ್ಕೊಂಡು 3 ದಿನ ನೆಕ್ಕೊಂಡ ಮೇಲೆ ನಾವು ಸೊತ್ತೇ ಬಿಟ್ಬಿಟ್ಟ ಮೇಲೆ ನಾವು ಸಾಯೋ ಗಂಟ ಅನ್ನ ತಿನ್ನೋದು ಯಾವ್ದ್ರಲ್ಲಿ?